ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಡಿಕೆ ಮೋಹನ್ ಬಾಬು ಅವರ ಮಾರ್ಗದರ್ಶನದಲ್ಲಿ ಹಾಗೂ ಡಿಕೆ ಮೋಹನ್ ಬಾಬುರವರ ಸ್ನೇಹಿತರಾದಂತಹ ರಾಮರೆಡ್ಡಿರವರ ಹೆಸರಿನಲ್ಲಿ ಶ್ರೀರಾಮನವಮಿ ಹಾಗೂ ಹನುಮಂತ ಜಯಂತಿ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ನಡೆದಿದ್ದು, ಎ ನಾರಾಯಣಪುರ ಸಮಾಜ ಸೇವಕರಾದಂತಹ ಉಮಾಶಂಕರ್ ರವರ ಮುಂದಾಳತ್ವದಲ್ಲಿ ರಾಮರೆಡ್ಡಿರವರ ಕುಟುಂಬಸ್ಥರೊಂದಿಗೆ ಅವರ ನೆನಪಿನಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಆಗಮಿಸಿದ ಪ್ರತಿಯೊಬ್ಬ ಭಕ್ತರಿಗೂ ಪಾನಕ ಹಾಗೂ ಊಟದ ವ್ಯವಸ್ಥೆಯನ್ನ ನೆರವೇರಿಸಲಾಯಿತು. ಹಬ್ಬ ಆಗಿರ್ಬೋದು, ಮತ್ತು ಹನುಮಾನ್ ಜಯಂತಿ ಆಗಿರ್ಬೋದು, ಮತ್ತು ಒಂದು ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಡಿ ಕೆ ಮೋಹನ್ ಬಾಬಣ್ಣವರ ಸ್ನೇಹಿತರಾದ ರಾಮರೆಡ್ಡಿ ಅಣ್ಣವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ವರ್ಷವೂ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಹೋದ ವರ್ಷ ಅವರಿದ್ದರು ನಮ್ಮ ರಘುರಾಮ್ ರೆಡ್ಡಿ ಅಣ್ಣವರು, ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ರಘುರಾಮ್ ರೆಡ್ಡಿ ಅಣ್ಣವರು ಹೋದ ವರ್ಷ ಇದ್ದರು. ಈ ವರ್ಷ ಇಲ್ಲ. ಈ ವರ್ಷ ಇಲ್ಲದೇ ಇರೋದಕ್ಕೆ ಇಲ್ಲಿರ್ತಕ್ಕಂಥ ಜನರಿಗೆ ಎ ನಾರಾಯಣಪುರ ಜನಕ್ಕೆ ತುಂಬ ಮನಸ್ಸಿಗೆ ನೋವಾಗಿದೆ. ಅವರು ಇಲ್ಲಿರ್ತಕ್ಕಂಥ ಜನರ ಅಪಾರವಾದ ಪ್ರೀತಿಯನ್ನು ಅವರು ಗಳಿಸಿದರು. ಇವತ್ತಿನ ದಿವಸ ಅವರಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೇದು ಮಾಡಲಿ. ಆಯುಷು ಆರೋಗ್ಯ ಸಂಪತ್ತು ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ. ರಘುರಾಮ್ ರೆಡ್ಡಿ ಅಣ್ಣವರು ತುಂಬ ಒಳ್ಳೆಯ ವ್ಯಕ್ತಿ. ಅವರಿಂದ ಮತ್ತು ಅವರ ಕುಟುಂಬದವರಿಂದ ಅವರ ಜ್ಞಾಪಕಾರ್ಥಕವಾಗಿ ಈ ಒಂದು ಕಾರ್ಯಕ್ರಮವನ್ನು ವರ್ಷ ಯಶಸ್ವಿಯಾಗಿ ಮಾಡಿಕೊಂಡು ಅವ್ರ ಕುಟುಂಬದವರು ಬರ್ತಾರೆ. ನಾವು ಅವ್ರ ಜೊತೆಗೆ ಇರ್ತೀವಿ. ನಮ್ಮ ಡಿ ಕೆ ಮೋಹನ್ ಬಾಬಣ್ಣವರು ರಘುರಾಮ್ ರೆಡ್ಡಿ ಅವರ ಆಪ್ತ ಸ್ನೇಹಿತರು ಅವರು ಮತ್ತು ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಇದನ್ನು ನಿಲ್ಲಿಸಲ್ಲ. ಅವ್ರಿಗೂ ಮತ್ತು ಅವ್ರ ಕುಟುಂಬದವರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು.